ಗುರುಗಳೇ, ಇನ್ನು ಮಿಥುನ ರಾಶಿಯ ಫಲಾಫಲಗಳು ಹೇಗಿದೆ? ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರ ಫಲ ಹೇಗಿದೆ ನೋಡೋಣ. ಮಿಥುನ ರಾಶಿಯವರಿಗೆ ಲಾಭದಲ್ಲಿ ಗುರು ಇದ್ದಾನೀಗ ಸದ್ಯಸ್ಥಿತಿಯಲ್ಲಿ. ಧನಾಧಿಪತಿಯು ಲಾಭದಲ್ಲಿದ್ದಾನೆ. ಧನಾಧೀಶನು ಲಾಭಕ್ಕೆ ಹೋಗಿದ್ದಾನೆ ಅಂದರೆ ಲಾಭದ ಕಾಲವಾಗಿರ್ತಕ್ಕಂಥದ್ದು. ಇವತ್ತೇನಾದ್ರು ಒಳ್ಳೆಯ ಲಾಭ ಆದೀತು ನಿಮಗೆ. ಯಾಕೆಂದರೆ ಯುಗಾದಿ ಹಬ್ಬದ ದಿವಸನೇ ಇವರಿಗೆ ಒಂದು ಒಳ್ಳೆಯ ಸರ್ಪ್ರೈಸ್ ಕೊಡೋಣ ಅಂತ ಹೇಳುವ ದೃಷ್ಟಿಯಿಂದ ನಿಮಗೆ ಬರಬೇಕಾದ ಹಣವನ್ನು ಇವತ್ತೇ ತಂದು ಕೊಡ್ಬೋದು. ಇವತ್ತೇ ಧನಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಮಿಥುನ ರಾಶಿಯವರಿಗೆ. ಕರ್ಮಾಧಿಪತಿ ಲಾಭದಲ್ಲಿದ್ದದ್ದರಿಂದ ಒಳ್ಳೆಯ ಯೋಗ. ವಿದೇಶದಲ್ಲಿ ಕೆಲಸ ಮಾಡುವವರಿಗೆ, ವಿದೇಶಕ್ಕೆ ಹೋಗುವವರಿಗೆ ಅಥವಾ ವಿದೇಶದಿಂದ ಸ್ವದೇಶಕ್ಕೆ ಬರುವವರಿಗೆಲ್ಲರಿಗೂ ಸಹಿತವಾಗಿ ಅನುಕೂಲಕರವಾದಂತಹ ಕಾಲವಾಗಿದೆ. ರವಿರ್ವ ಗುರುರ್ವ ಬುಧೋವ ಸಿತೋವ ಭವೇತ್ ಆಯರಾಶಿ ಸ್ಥಿತೋ ಜನ್ಮಕಾಲೇ ಅಥವಾ ಪ್ರಶ್ನಕಾಲದಲ್ಲಿ ಅಥವಾ ಜನ್ಮಕಾಲದಲ್ಲಿ ಆಯರಾಶಿಯಲ್ಲಿ 11ನೇ ಮನೆಯಲ್ಲಿ ಶುಭಗ್ರಹಗಳಿದ್ದಾಗ ಶುಭ ಫಲವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇವೆಲ್ಲವೂ ಕ್ಷಣಿಕ. ಯಾಕೆಂದರೆ ಸ್ವಲ್ಪ ದಿವಸ ಮಾತ್ರ, ಮೇ 1ನೇ ತಾರೀಕಿನವರೆಗೆ. ಆ ನಂತರದಲ್ಲಿ ಗುರು ವ್ಯಯಕ್ಕೆ ಬಂದುಬಿಡ್ತಾನೆ. ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಕರ್ಮಾಧಿಪತಿ ವ್ಯಯಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ನಿಮ್ಮ ಉದ್ಯೋಗದ ವಿಷಯದಲ್ಲಿ ಕಿರಿಕಿರಿ ಆರಂಭ ಆಗ್ಬೋದು, ಮನಸ್ತಾಪಗಳು ಉಂಟಾಗ್ಬೋದು, ಉದ್ಯೋಗದಲ್ಲಿ ನಿಮಗೆ ಆಸಕ್ತಿ ಕಳ್ಕೊಳ್ಬೋದು, ನೀವು ಉದ್ಯೋಗ ಬದಲಾವಣೆ ಮಾಡಿಕೊಳ್ಳೋಣ ಹೇಳುವಂತಹ ಭಾವನೆ ಉಂಟಾಗ್ಬೋದು, ಅಥವಾ ಬೇರೆ ಉದ್ಯೋಗದಲ್ಲಿ ಒಳ್ಳೆಯ ಸಂಬಳ ಸಿಗ್ತದೆ ಹೇಳುವಂತಹ ದೃಷ್ಟಿಯಿಂದ ಬೇರೆ ಹೋಗುವಂತಹ ಸಾಧ್ಯತೆಯೂ ಬರುವಂತಹದ್ದಿದೆ. ಹಾಗಂತ ಕರ್ಮಾಧಿಪತಿ 10ನೇ ಮನೆಯ ಅಧಿಪತಿ ವ್ಯಯಕ್ಕೆ ಬರುವುದರಿಂದ ಕೆಲವರಿಗೆ ವ್ಯಯ ಜಾಸ್ತಿ, ಉದ್ಯೋಗದಲ್ಲಿ ಕೊಡುವಂತಹ ಸಂಬಳಗಳು ಸಾಕಾಗೋದಿಲ್ಲ, ಏನಾದರೂ ಬಿಸ್ನೆಸ್ ಮಾಡೋಣ ಹೇಳುವಂತಹ ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶಿಯ ಅಧಿಪತಿಯಂತಹ ಬುಧನ ಸಂಚಾರ ಮತ್ತು ರವಿ ಸಂಚಾರ, ಶುಕ್ರನ ಸಂಚಾರ ಇವುಗಳಿಗೆ ಅನುಗುಣವಾಗಿ ಸಾಕಷ್ಟು ಫಲಗಳು ವ್ಯತ್ಯಾಸಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಂತ ಈಗ ಭಾಗ್ಯದಲ್ಲಿ ಶನಿ ಇದ್ದಾನೆ. ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದಾನೆ ಅಂದರೆ ಭಾಗ್ಯವನ್ನು ಕೊಡ್ತಾನೆ. ಅವನು ಕರ್ಮಕ್ಕೆ ಹೋದ ಅಂತಾದಾಗ ಉದ್ಯೋಗದಲ್ಲಿ ವ್ಯತ್ಯಾಸ. ಈ ವರ್ಷದ ಕೊನೆಯ ಭಾಗದಲ್ಲಿ ನೀವೇನಾದರೂ ಉದ್ಯೋಗ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂತಹ ಸದಿಚ್ಛೆ ಇದ್ದರೆ, ಒಳ್ಳೆಯ ಇಚ್ಛೆ ಇದ್ದರೆ, ಅದು ಈ ವರ್ಷದ ಕೊನೆಯ ಭಾಗದಲ್ಲಿ ಇಟ್ಕೊಳ್ಳೋದು ಭಾಳ ಅನುಕೂಲವಾಗಿರ್ತಕ್ಕಂಥದ್ದು. ಹಾಗಂತ ಇನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲೋಲ ಕಲ್ಲೋಲ. ಯಾಕೆಂದರೆ ಸಾಮ್ರಾಜ್ಯದ ಅಧಿಪತಿ ವ್ಯಯಕ್ಕೆ ಬಂದುಬಿಡ್ತಾನೆ. ರಾಜ್ಯಾಧಿಪತಿ ಅವನು ವ್ಯಯಕ್ಕೆ ಬರ್ತಾನೆ ಅಂದರೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲಗಳಿರ್ತದೆ. ಮಂತ್ರಿ ಮಾನ್ಯರೆಲ್ಲರೂ ಸಹಿತವಾಗಿ ಸರಿಯಾಗಿ ಕೆಲಸ ಕಾರ್ಯವನ್ನು ಮಾಡೋದಿಲ್ಲ, ಬೇರೆಯವರ ಮೇಲೆ ಗೂಬೆ ಕುಡಿಸೋದು, ಸುಳ್ಳು ಹೇಳೋದು, ಇದು ನಿರಂತರವಾಗಿ ಈ ವರ್ಷದಲ್ಲಿ ನಡೆಯುವಂಥದ್ದು. ವಂಚನೆ, ಸುಳ್ಳು, ರಾಜಕೀಯದವರು ಬಾಯಲ್ಲಿ ಬರೋದೆಲ್ಲ ಸುಳ್ಳೆ. ವಂಚನೆ, ಸುಳ್ಳು ಇತ್ಯಾದಿಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮೋಸ ಯಾರಿಗೆ? ಜನರು ಮೋಸ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಈ ವರ್ಷದಲ್ಲಿ. ಕರ್ಮಸ್ಥಾನಕ್ಕೆ ಶನಿ ಬರೋದರಿಂದ ವರ್ಷದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದಾನೆ ಅಂದರೆ ವರ್ಷದ ಕೊನೆಯಲ್ಲಿ ಏನೋ ಒಂದು ರೀತಿಯಂತಹ ರಾಜಕೀಯ ವ್ಯವಸ್ಥೆಯಲ್ಲೂ ಅವ್ಯವಸ್ಥೆ ಉಂಟಾಗಿ ಬದಲಾವಣೆಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈ ವರ್ಷ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರ ಮನದಲ್ಲೂ ಸಹಿತವಾಗಿ ಸಾಕಷ್ಟು ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವೇನು ಮಾಡಿಕೊಳ್ಬೇಕು? ನಿರಂತರವಾಗಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಬೇಕು. ಅಷ್ಟಾಕ್ಷರಿ ಜಪ, ವಿಷ್ಣು ಸಹಸ್ರನಾಮ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ, ವಾಸುದೇವನ ಮಂತ್ರವನ್ನು ಪಠನ ಮಾಡಬೇಕು. ತುಳಸಿ ಅರ್ಚನೆ, ಮಹಾವಿಷ್ಣುವಿಗೆ ಶ್ರೀಕೃಷ್ಣನಿಗೆ ತುಳಸಿ ಅರ್ಚನೆ, ಅಥವಾ ಶ್ರೀಕೃಷ್ಣ ದೇವರಿಗೆ ತುಳಸಿ ಹಾರ ಅರ್ಪಣೆ, ಅಥವಾ ಶ್ರೀರಾಮ ಭಜನೆ, ರಾಮತಾರಕ ಮಂತ್ರ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ 13 ಅಕ್ಷರವುಳ್ಳಂತಹ ಈ ರಾಮ ಮಂತ್ರವನ್ನು ಜಪಿಸುವುದರಿಂದ ಎಷ್ಟು ಸಾಧ್ಯವೋ ಅಷ್ಟು 13,000 ಅಥವಾ 13 ಲಕ್ಷ ಅಥವಾ ಕೋಟಿ ಬರೀರಿ. ಯಾಕೆಂದರೆ ನಿಮ್ಮ ರಾಶಿ ಬರವಣಿಗೆ ರಾಶಿ, ಅಧಿಪತಿ ಬುಧಾದ್ರಿಂದ ಲಿಪಿ ಗಣಿತಾದಿ ಕಾವ್ಯ ಶಿಲ್ಪೈಹಿ ಅಂತಲೇ ಹೇಳ್ತದೆ ಬುಧನಿಗೆ. ಆದ್ದರಿಂದ ಬರೆದರಂತೂ ತುಂಬ ವಿಶೇಷವಾದಂತಹ ಫಲ ಇದೆ. ಒಟ್ಟಾರೆ ಮಿಥುನ ರಾಶಿಯವರು ಬುಧ ಅಧಿಪತಿ ಆದ್ದರಿಂದ ಉತ್ತರ ದಿಕ್ಕು ಅಥವಾ ಪೂರ್ವ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಜಯಪ್ರಾಪ್ತಿಯನ್ನು ಕೊಡ್ತದೆ. ಈ ವರ್ಷದಲ್ಲಿ ನಿಮಗೆ ಹಸಿರು ಬಣ್ಣದ ಬಟ್ಟೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಶುಕತನು ನಿಭಾಹ, ಗಿಳಿ ಹಸಿರು ಬಣ್ಣ. ಶುಕ ಅಂದರೆ ಗಿಳಿ, ತನು ಅಂದರೆ ಶರೀರ, ನಿಭಾಹ ಅಂದರೆ ಬಣ್ಣ. ಆ ಶುಕತನು ನಿಭಾಹ ಆ ರೀತಿಯಂತಹ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ನಿಮ್ಮ ಸಂಖ್ಯೆ 5 ಆದ್ದರಿಂದ ಪ್ರತಿ ದಿವಸ 5 ದೇವರ ದರ್ಶನವನ್ನು ಮಾಡಬೇಕು, ಅಥವಾ 5 ಸಾರಿ ವಿಷ್ಣು ಸಹಸ್ರನಾಮವನ್ನು ಓದಬೇಕು.
ಸಾಧ್ಯ ಆಗೋದಿಲ್ವೇ? ವರ್ಷದಲ್ಲಿ 5 ಪ್ರಧಾನವಾದಂತಹ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ತಿರುಪತಿ ತಿಮ್ಮಪ್ಪ ಆಗ್ಬೋದು, ರಂಗನಾಥ ಆಗ್ಬೋದು, ಅಥವಾ ವೆಂಕಟೇಶ್ವರ ಆಗ್ಬೋದು. ನಿಮಗೆ ಯಾವುದೋ 5 ಪ್ರಧಾನ ದೇವತೆಗಳ ದರ್ಶನ ಮಾಡಿದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ವರ್ಷ ನಿಮಗೆ ದುಃಖ ಜಾಸ್ತಿ ಇದೆ. ಕರ್ಮಸ್ಥಾನದಲ್ಲಿದ್ದರಿಂದ ಶನಿ ಮಹಾತ್ಮ ಕರ್ಮಕ್ಕೆ ಬರೋದರಿಂದ ಕೊನೆಯ ಭಾಗದಲ್ಲಿ ಬಂದರೂ ಸಹಿತವಾಗಿ ಕೊನೆಯ ಭಾಗದಲ್ಲಿ ದುಃಖ. ಈ ವರ್ಷದ ದುಃಖ ಎಲ್ಲ ಕೊನೆಯ ಭಾಗದಲ್ಲಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಶನಿ ಆರಾಧನೆಯೂ ಬೇಕು. ಯಾಕೆಂದರೆ ಭಾಗ್ಯದಲ್ಲಿದ್ದರೂ ಸಹಿತವಾಗಿ ಅವನು ಸಹಿತವಾಗಿ ಅಷ್ಟು ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಆದ್ದರಿಂದ ಪರಿಹಾರಕ್ಕೆ ಶನಿ ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಮಾಡಿಕೊಳ್ಳಿ, ವಿಷ್ಣು ರಾಮನ ಸೇವೆಯನ್ನು ಮಾಡಿ ಅನುಕೂಲವಾಗುತ್ತೆ, ಶುಭವಾಗುತ್ತೆ ಮಿಥುನ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.